ಎಲ್ಲರಿಗೂ ನಮಸ್ಕಾರ. ಈಗ ಪರೀಕ್ಷೆ ಬರೆಯುವ ಮುನ್ನ ನಮ್ಮ ಮನಸ್ಸಲ್ಲಿರಬೇಕಾದಂಥ ಅಂಶಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಸಾಲಿನ ಪರೀಕ್ಷಾ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದೆ. ಈ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಎದುರಿಸುವ ಬಗ್ಗೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರಿಗಾಗಿ ಕೆಲವೊಂದು ಮಾಹಿತಿಗಳು ಇಲ್ಲಿವೆ. ವಿದ್ಯಾರ್ಥಿಗಳಿಗೆ ಸಲಹೆಗಳು, ಅಧ್ಯಯನ ಕ್ರಮ ಮಾಡುವುದು ಹೇಗೆ? ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕಾಡುವ ಒಂದು ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು ಈ ಬಗ್ಗೆ ಹೀಗೆ ಹೇಳಿದ್ದಾರೆ: ನಾವು ಏನನ್ನು ಓದುತ್ತೇವೆಯೋ ಅದರ ಬಗ್ಗೆ ಚಿಂತಿಸಬೇಕು, ಅದನ್ನು ಜೀರ್ಣಿಸಿಕೊಳ್ಳಬೇಕು ಹಾಗೂ ಅದು ನಮ್ಮ ದಿನನಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿರಬೇಕು. ಈ ರೀತಿ ಅಭ್ಯಾಸ ಮಾಡುವುದಕ್ಕೆ ಅಧ್ಯಯನ, ಬಹಳಷ್ಟು ತಾಳ್ಮೆ ಅಥವಾ ಸಹನೆ ಮತ್ತು ಕಷ್ಟವನ್ನು ಎದುರಿಸುವ ಶಕ್ತಿ ಇರಬೇಕಾದದ್ದು ಅವಶ್ಯಕವಾಗಿದೆ. ಇಲ್ಲಿ ಕೆಲವೊಂದು ದಾರಿದೀಪಗಳಿವೆ. ಇವುಗಳು ನಿಮ್ಮನ್ನು ಓರ್ವ ಉತ್ತಮ ಅಧ್ಯಯನಶೀಲ ವಿದ್ಯಾರ್ಥಿಯನ್ನಾಗಿ ಮಾಡಲು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬಲ್ಲವು. ಇವುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ. ನೀವು ನಿಮ್ಮಲ್ಲಾದ ಬದಲಾವಣೆಯನ್ನು ಕೆಲವೇ ದಿನಗಳಲ್ಲಿ ಗುರುತಿಸಬಹುದು. ಉತ್ತಮ ಕಲಿಕೆಗೆ ತಳಹದಿ ಅಥವಾ ಕಲಿಕೆಯ ಹವ್ಯಾಸಗಳ ಬಗ್ಗೆ ತಿಳ್ಕೋಣ. ನಿಮ್ಮ ಬಗ್ಗೆ ನೀವೇ ಕೀಳು ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ಗಣಿತಶಾಸ್ತ್ರದಲ್ಲಿ ಅಂಕಗಣಿತ ನಿಮಗೆ ಸುಲಭವಾಗಿರಬಹುದು ಮತ್ತು ಬೀಜಗಣಿತ ಕಷ್ಟವಾಗಿರಬಹುದು. ಇದಕ್ಕಾಗಿ ಬೀಜಗಣಿತದ ಅಭ್ಯಾಸದತ್ತ ನಿಮ್ಮ ಗಮನವನ್ನು ಮೊದಲು ಕೇಂದ್ರೀಕರಿಸಿ. ನೀವು ಒಂದು ವಿಷಯದಲ್ಲಿ ಪರಿಣಿತರಾಗಿರುತ್ತೀರಿ, ಆದರೂ ಕೂಡ ಅದರಲ್ಲಿ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುತ್ತಿರುತ್ತೀರಿ. ಇಂತಹ ಚಿಕ್ಕ ಪುಟ್ಟ ತಪ್ಪುಗಳತ್ತ ಹೆಚ್ಚು ಗಮನ ಕೊಡಿ ಮತ್ತು ಆ ತಪ್ಪುಗಳಿಂದ ಹೊರಬರಲು ಪ್ರಾಮಾಣಿಕ ಪ್ರಯತ್ನ ಮಾಡಿ. ನಿಮ್ಮ ಅಧ್ಯಯನಕ್ಕಾಗಿ ಒಂದು ವೇಳಾಪಟ್ಟಿಯನ್ನು ಮಾಡಿಕೊಳ್ಳಿ. ಯಾವುದೇ ಸಂದರ್ಭದಲ್ಲೂ ವೇಳಾಪಟ್ಟಿಯಿಂದ ವಿಚಲಿತರಾಗದಂತೆ ನೋಡಿಕೊಳ್ಳಿ. ಭಾಷೆ ಮತ್ತು ಸಾಮಾಜಿಕ ಅಧ್ಯಯನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬೆಳಗಿನ ಅಥವಾ ಮುಂಜಾನೆ ವೇಳೆಯಲ್ಲಿ ಅಭ್ಯಾಸ ಮಾಡಿ. ಗಣಿತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು, ಚಿತ್ರಗಳನ್ನು ಮತ್ತು ನಕಾಶೆಗಳನ್ನು ರಾತ್ರಿಯ ಸಮಯದಲ್ಲಿ ಮಾಡಿ. ಇವುಗಳನ್ನು ಮಾಡುವಾಗ ನೋಟ್ಬುಕ್ ಇಲ್ಲವೇ ಬೋರ್ಡನ್ನು ಬಳಸಿಕೊಳ್ಳಿ. ವಿಷಯವನ್ನು ಒಮ್ಮೆ ಸರಿಯಾಗಿ ಓದಿಕೊಳ್ಳಿ. ಬಳಿಕ ಪುಸ್ತಕ ಮುಚ್ಚಿಟ್ಟು ಏನನ್ನು ಓದಿರುವಿರೋ ಅದನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿ. ನಿಮಗೆ ಜ್ಞಾಪಕಕ್ಕೆ ಬಂದಂಥ ಅಂಶಗಳನ್ನು ಒಂದು ಹಾಳೆಯಲ್ಲಿ ಬರೀರಿ. ಪುನಃ ಪುಸ್ತಕವನ್ನು ಓದಿ ನೀವು ಮರೆತಿರುವ ಅಂಶಗಳನ್ನು ಗುರುತಿಸಿಕೊಳ್ಳಿ. ಇದೇ ಕ್ರಮವನ್ನು ಪುನರಾವರ್ತಿಸಿ. ನಿಮ್ಮ ದೇಹದ ಆರೋಗ್ಯ ಮತ್ತು ಶುಚಿತ್ವವನ್ನು ಸರಿಯಾಗಿಟ್ಟುಕೊಳ್ಳಿ. ಶುಭ್ರವಾದ ಉಡುಪುಗಳನ್ನು ಧರಿಸಿಕೊಳ್ಳಿ. ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಒಂದು ವಿಷಯವನ್ನು ಅಭ್ಯಾಸ ಮಾಡುವಾಗ ಅದರ ಕಡೆಗೆ ಗಮನವನ್ನು ಕೇಂದ್ರೀಕರಿಸಿ. ಒಂದು ವಿಷಯವನ್ನು ಅಭ್ಯಾಸ ಮಾಡಬೇಕಾದರೆ ಬೇರೆ ವಿಷಯಗಳತ್ತ ತಲೆ ಕೆಡಿಸಿಕೊಳ್ಳಬೇಡಿ. ನಾನು ಏನನ್ನೂ ಸಾಧಿಸಬಲ್ಲೆ ಅಥವಾ ನಾನು ಏನನ್ನೂ ಕಲಿಯಬಲ್ಲೆ ಎಂಬ ಭಾವನೆಯನ್ನು ಇಟ್ಟುಕೊಳ್ಳಿ. ಇದಕ್ಕೆ ಸ್ವಲ್ಪ ಸಮಯ ತಗಲಬಹುದು. ಒಂದು ವಿಷಯದ ಸಣ್ಣ ಭಾಗವನ್ನು ಓದಿಕೊಳ್ಳಿ. ಪುಸ್ತಕವನ್ನು ಮುಚ್ಚಿ ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸಿ. ಮುಖ್ಯಾಂಶಗಳನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಳ್ಳಿ. ಸೂತ್ರಗಳ, ವ್ಯಾಖ್ಯೆಗಳ, ದಿನಾಂಕ ಮತ್ತು ಘಟನೆ, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇವುಗಳ ಪಟ್ಟಿಯನ್ನು ಮಾಡಿಟ್ಟುಕೊಳ್ಳಿ. ನಿಮ್ಮ ಅಭ್ಯಾಸವನ್ನು ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹಾಕಬೇಡಿ. ವಿಷಯ ಮತ್ತು ಕಲ್ಪನೆಗಳ ಮೇಲೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಲು ಪ್ರಯತ್ನಿಸಿ. ಚಿತ್ರಗಳನ್ನು ಅಥವಾ ನಕಾಶೆಗಳನ್ನು ಚೆನ್ನಾಗಿ ಬರೆಯಲು ಮತ್ತು ಅವುಗಳ ಭಾಗಗಳನ್ನು ಹೆಸರಿಸಲು ಪ್ರಯತ್ನ ಮಾಡಿ. ಎಲ್ಲ ವಿಷಯಗಳನ್ನು ಮುತುವರ್ಜಿಯಿಂದ ಓದಿ, ಏಕೆಂದರೆ ತೃತೀಯ ಭಾಷೆ ಪ್ರಥಮ ಭಾಷೆಯಷ್ಟೇ ಮುಖ್ಯವಾದದ್ದು, ಸಮಾಜ ವಿಜ್ಞಾನ ಗಣಿತದಷ್ಟೇ ಮುಖ್ಯವಾದದ್ದು. ಈಗ ಪರೀಕ್ಷೆಯನ್ನು ಸವಾಲಾಗಿ ಸ್ವೀಕರಿಸುವ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಪರೀಕ್ಷೆಗೆ ತಯಾರಾಗುವುದು ಒಂದು ಕಲೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದಕ್ಕೆ ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ. ಪರೀಕ್ಷೆ ಎದುರಿಸಲು ಸನ್ನದ್ಧರಾಗಿರಿ. ಅದು ವಿದ್ಯಾರ್ಥಿ ಜೀವನದ ಒಂದು ಅವಿಭಾಜ್ಯ ಅಂಗ. ಹೆದರಿಕೊಳ್ಳಬೇಡಿ. ನಿಮ್ಮ ಸಾಮರ್ಥ್ಯಗಳು ಹಾಗೂ ನ್ಯೂನತೆಗಳ ಬಗ್ಗೆ ಗಮನ ಹರಿಸಿ. ಪರೀಕ್ಷಾ ಕೊಠಡಿಯನ್ನು ವಿಶ್ವಾಸದಿಂದ ಪ್ರವೇಶಿಸಿ ಮತ್ತು ಪರೀಕ್ಷೆಗೆ ಕೆಲವೇ ನಿಮಿಷಗಳಿರುವಾಗ ಓದುವುದನ್ನು ನಿಲ್ಲಿಸಿ. ಪ್ರತಿಯೊಂದು ಹಾಳೆಯಲ್ಲೂ ಸರಿಯಾದ ಮಾರ್ಜಿನ್ ಬಿಡಿ. ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ತಕ್ಷಣವೇ ಉತ್ತರಿಸಲು ಪ್ರಾರಂಭಿಸಬೇಡಿ. ಪ್ರತಿಯೊಂದು ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಿ. ಸರಿಯಾಗಿ ಉತ್ತರಿಸಲು ಸಾಧ್ಯವಾಗುವ ಪ್ರಶ್ನೆಗೆ ಮೊದಲು ಉತ್ತರಿಸಿ. ನೀವು ಉತ್ತರಿಸುವ ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಬರೆಯಿರಿ. ಪ್ರತಿಯೊಂದು ಉತ್ತರದ ನಡುವೆ ಸರಿಯಾದ ಅಂತರವನ್ನು ಬಿಡಿ. ಸಮಯವಿದ್ದಲ್ಲಿ ಒಂದು ಗೆರೆ ಎಳೆಯಿರಿ. ಉತ್ತರಿಸುವಾಗ ಆಗಾಗ ಅಳಿಸಿ ಹಾಕುವುದು
ಅಥವಾ ತಿದ್ದುವುದನ್ನು ತಪ್ಪಿಸಿ ಅಂದವಾಗಿ ಬರೆಯಿರಿ. ಮುಖ್ಯವಾದ ಪದಗಳ ಕೆಳಗೆ ಗೆರೆಯನ್ನು ಹಾಕಿ. ಪ್ರಶ್ನೆಗಳನ್ನು ಉತ್ತರಿಸುವಾಗ ಆತುರ ಪಡಬೇಡಿ. ಯಾವ ಪ್ರಶ್ನೆಗಳನ್ನು ಉತ್ತರಿಸಲು ಕಷ್ಟವಾಗುವುದೋ ಅದನ್ನು ಕಡೆಯಲ್ಲಿ ಉತ್ತರಿಸಿ. ಎಲ್ಲ ಪ್ರಶ್ನೆಗಳನ್ನು ತಪ್ಪದೇ ಉತ್ತರಿಸಿ. ಯಾವ ಪ್ರಶ್ನೆಯನ್ನು ಉತ್ತರಿಸದೇ ಬಿಡಬೇಡಿ. ಯಾವುದೇ ಪ್ರಶ್ನೆಗಳನ್ನು ಉತ್ತರಿಸುವಾಗ ಹೆಚ್ಚಿನ ಸಮಯವನ್ನು ವ್ಯಯ ಮಾಡಬೇಡಿ. ಪರೀಕ್ಷೆಯ ನಿಗದಿತ ಸಮಯದ ಬಗ್ಗೆ ಗಮನವಿರಲಿ. ಉತ್ತರಿಸಿದ ನಂತರ ಒಂದು ಕ್ರಮದಲ್ಲಿ ಉತ್ತರ ಪತ್ರಿಕೆಗಳನ್ನು ಜೋಡಿಸಿ ಸರಿಯಾಗಿ ಕಟ್ಟಿ. ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲಾಗಿದೆಯೇ ಎಂದು ಒಮ್ಮೆ ಪರೀಕ್ಷಿಸಿ. ಒಂದು ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿದ ನಂತರ ಅದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಮುಂದಿನ ವಿಷಯಕ್ಕೆ ತಯಾರಾಗಿ. ಪರೀಕ್ಷೆ ಸಮಯದಲ್ಲಿ ಇತರ ಯಾವುದೇ ಕೌಟುಂಬಿಕ ಸಮಸ್ಯೆಗಳಿಗೆ ಗಮನ ಕೊಡಬಾರದು. ಶಿಕ್ಷಕರು ನೀಡಿದ ಅಥವಾ ತಾವೇ ಸಿದ್ಧಪಡಿಸಿದ ನೋಟ್ಸನ್ನು ಪ್ರತಿದಿನ ಅವಲೋಕಿಸಿ ಮನನ ಮಾಡಿಕೊಳ್ಳಬೇಕು. ಕಾಲದ ಮಿತಿಯೊಳಗೆ ಉತ್ತರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಹಾಗೂ ಮನಸ್ಸಿಗೆ ಬಂದ ಅನುಮಾನಗಳನ್ನು ಸಕಾಲದಲ್ಲಿ ಪರಿಹರಿಸಿಕೊಳ್ಳಬೇಕು. ಸಂಭವನೀಯ ಪ್ರಶ್ನೆಗಳನ್ನು ಸ್ವತಃ ಅಥವಾ ಶಿಕ್ಷಕರ ನೆರವಿನಿಂದ ಬರೆದು ಉತ್ತರಗಳನ್ನು ಅಭ್ಯಾಸಿಸಬೇಕು ಹಾಗೂ ಪ್ರತಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ನಿಖರವಾದ ಉತ್ತರವನ್ನೇ ಬರೆಯಬೇಕು. ಪ್ರಶ್ನೆಗಳ ಅಂಕಕ್ಕೆ ತಕ್ಕ ಉತ್ತರ ಬರೆಯಬೇಕು. ಕೈಬರಹ ಸ್ಪಷ್ಟವಾಗಿರಬೇಕು. ಚಿತ್ರಗಳನ್ನು ಅಂದವಾಗಿ ಬರೆದು ಭಾಗಗಳನ್ನು ಗುರುತಿಸಬೇಕು. ಉತ್ತರ ಪತ್ರಿಕೆಗಳಲ್ಲಿ ಚಿತ್ತು ಮಾಡಬಾರದು. ಬಣ್ಣ ಬಣ್ಣದ ಶಾಯಿ ಬಳಸುವುದು ಸರಿಯಲ್ಲ. ವಿದ್ಯಾರ್ಥಿಗಳಿಗೆ ನೆನಪಿರಬೇಕಾದ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಪರೀಕ್ಷಾ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಬಯಲು ವದಂತಿಗೆ ಗಮನ ನೀಡಬೇಡಿ. ಪರೀಕ್ಷೆಗಳಲ್ಲಿ ನಕಲು ಮಾಡಿದ್ದಕ್ಕೆ 3 ತಿಂಗಳ ಕಾರಾಗೃಹವಾಸ ಹಾಗೂ 1,000 ರೂಗಳ ಜುಲ್ಮಾನೆಗೆ ಕಾನೂನಿನಲ್ಲಿ ಅವಕಾಶವಿದೆ. ಪರೀಕ್ಷೆಗಳಲ್ಲಿ ಇತರರಂತೆ ನಟಿಸಿ ಹಾಜರಾಗಿದ್ದರೆ 1 ವರ್ಷದ ಕಾರಾಗೃಹವಾಸ ಹಾಗೂ 5,000 ರೂಗಳ ಜುಲ್ಮಾನೆ ವಿಧಿಸಬಹುದು. ಪರೀಕ್ಷೆಗೆ ಸಂಬಂಧಿಸಿದ ಅಂಕಗಳನ್ನು ವಿದ್ಯಾರ್ಥಿಗಳು ಮಾಹಿತಿ ಹಕ್ಕು ಪಡೆದುಕೊಳ್ಳಲು ನ್ಯಾಯಾಲಯದ ಆದೇಶವಿದೆ. ಪರೀಕ್ಷೆಯಲ್ಲಿ ಬರೆದ ಉತ್ತರ ವ್ಯತ್ಯಾಸಗೊಳಿಸಿದರೆ ಯಾವುದೇ ವ್ಯಕ್ತಿಗೂ ಸಹ 1 ವರ್ಷ ಕಾರಾಗೃಹವಾಸ, 5,000 ರೂಗಳ ಜುಲ್ಮಾನೆ ವಿಧಿಸಬಹುದು. ಪ್ರವೇಶ ಪತ್ರದ ಜೆರಾಕ್ಸ್ ಅನ್ನು ವಿದ್ಯಾರ್ಥಿಗಳು ಇಟ್ಟುಕೊಂಡಿರಬೇಕು. ಪ್ರವೇಶ ಪತ್ರ ಕಳೆದು ಹೋದರೆ ಪರೀಕ್ಷಾ ಕೇಂದ್ರದಲ್ಲಿ ಡೂಪ್ಲಿಕೇಟ್ ಹಾಲ್ ಟಿಕೆಟ್ ಪಡೆಯಲು ಅವಕಾಶವಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅವ್ಯವಹಾರ ಮಾಡಿ ಸಿಕ್ಕರೆ ಆ ವಿದ್ಯಾರ್ಥಿ ಹೆಸರನ್ನು, ಶಾಲೆಯ ಹೆಸರನ್ನು ಅದೇ ದಿನಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಪ್ರಕಟವಾಗುತ್ತದೆ. ಆದ್ದರಿಂದ ಶಾಲೆಯ ಕೀರ್ತಿ, ಅಪಕೀರ್ತಿ, ಗೌರವಕ್ಕೆ ಮೂಲ ಕಾರಣ ಶಾಲಾ ವ್ಯವಸ್ಥೆ, ವಿದ್ಯಾರ್ಥಿಯ ನೈತಿಕ, ಪ್ರಾಮಾಣಿಕ ಹೊಣೆಗಾರಿಕೆಯಾಗಿದೆ. ಮಾನಸಿಕ ಒತ್ತಡ ನಿವಾರಣೆ ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮನುಷ್ಯನಾದವನಿಗೆ ಮಾನಸಿಕ ಒತ್ತಡಗಳು ಸಾಮಾನ್ಯ. ಒತ್ತಡದಿಂದ ಕಂಗಾಲಾಗುವುದರ ಬದಲಾಗಿ ಅದನ್ನು ನಿಭಾಯಿಸುವುದು ಹೇಗೆ ಎಂದು ಗಮನಹರಿಸುವುದು ಸೂಕ್ತ. ಒತ್ತಡವೇ ಇಲ್ಲದ ಜೀವನ ಸಾಧ್ಯವಿಲ್ಲ. ಇದಕ್ಕೆ ವಿದ್ಯಾರ್ಥಿಗಳು ಹೊರತಾಗಿಲ್ಲ. ಒತ್ತಡಗಳ ನಿವಾರಣೆ ಎಂದರೆ ಸಾಂದರ್ಭಿಕವಾಗಿ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯವಾಗಿದೆ. ಪ್ರತಿ ಕೆಲಸವನ್ನು ಆದ್ಯತೆಯ ಮೇಲೆ ನಿರ್ವಹಿಸಿ ನಿಮ್ಮ ಮೇಲೆ ಬೀಳುವ ಒತ್ತಡದ ಪ್ರಮಾಣ ಕಡಿಮೆಯಾಗಬಹುದು. ಅನಾವಶ್ಯಕ ಸಂಗತಿಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಿ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ಬದಲಾಯಿಸಿ. ವಾಸ್ತವದ ಕನಸು ನಿಮ್ಮದಾಗಲಿ. ಅವಾಸ್ತವಿಕ ವಿಚಾರಗಳಿಂದ ದೂರವಿರಿ. ನಮ್ಮ ಸಮಸ್ಯೆಯನ್ನು ನಾವೇ ಪರಿಹಾರ ಮಾಡಿಕೊಳ್ಳದಿದ್ದಲ್ಲಿ ಮುಕ್ತಿ ಅಸಾಧ್ಯ. ಒತ್ತಡವನ್ನು ಲಾಭದಾಯಕವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿ. ಜಾಗಿಂಗ್, ವ್ಯಾಯಾಮ, ಯೋಗ, ಕ್ರೀಡೆ ಮುಂತಾದ ದೈಹಿಕ ಚಟುವಟಿಕೆಗಳು ಮಾನಸಿಕ ಒತ್ತಡವನ್ನು ದೂರವಿರಿಸುತ್ತದೆ. ಸಾಕಷ್ಟು ನಿದ್ದೆ ಮಾಡಿ. ನಿದ್ರಾಹೀನತೆಯಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ವಿಶ್ರಾಂತಿಯೂ ಅಷ್ಟೇ ಅವಶ್ಯ. ನಿಮ್ಮ ಒತ್ತಡಗಳನ್ನು ಪೋಷಕರೊಂದಿಗೆ ಹಂಚಿಕೊಳ್ಳಿ. ಯಾವ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರವಿದೆ. ಒಮ್ಮೆ ನಿಮ್ಮ ನಿರೀಕ್ಷೆಯಲ್ಲಿ ವಿಫಲರಾದರೆ ಅದೇ ಕೊನೆ ಎಂದು ಎಂದೂ ಭಾವಿಸಬೇಡಿ. ಸೋಲೆ ಗೆಲುವಿನ ಸೋಪಾನ ಎಂಬುದನ್ನು ನೆನಪಿಡಿ. ಸೋತಾಗ ನಕಾರಾತ್ಮಕ ಭಾವನೆಗೊಳಗಾಗಬೇಡಿ. ಸಕಾರಾತ್ಮಕವಾಗಿ ಸವಾಲನ್ನು ಎದುರಿಸಲು ಧೈರ್ಯ ತಂದುಕೊಳ್ಳಿ. ಪೋಷಕರ ನಿರೀಕ್ಷೆಗಳು ಹೆಚ್ಚೆಂದು ಎನಿಸಿದರೆ ಅವರಿಗೆ ತಿಳಿಸಿ. ಒಮ್ಮೆ ಪೋಷಕರು ಬೈದರೆ ಅದು ಅವಮಾನವೆಂದೆಣಿಸದೆ ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ಕೌಶಲಗಳು, ಹವ್ಯಾಸಗಳು ಅವಶ್ಯಕ. ಅವಕ್ಕೆ ವೇಳೆ ಕೊಡಿ. ಆತ್ಮೀಯ ಸ್ನೇಹಿತರೊಂದಿಗೆ ಚರ್ಚಿಸಿ. ಚಟಗಳಿಗೆ ಬಲಿಯಾಗಬೇಡಿ.
ಆತ್ಮೀಯ ಸ್ನೇಹಿತರೊಂದಿಗೆ ಚರ್ಚಿಸಿ, ಚಟಗಳಿಗೆ ಬಲಿಯಾಗಬೇಡಿ. ಪರೀಕ್ಷೆಯಲ್ಲಿ ವೈಫಲ್ಯಕ್ಕೆ ಕಾರಣಗಳೇನಿರಬಹುದು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಬೌದ್ಧಿಕ ಮಟ್ಟವನ್ನು ಸರಿಯಾಗಿ ಬಳಸಿಲ್ಲದಿರುವುದು, ಸಾಮರ್ಥ್ಯದ ಸರಿಯಾದ ಬಳಕೆಯಾಗಿಲ್ಲದಿರುವುದು, ಆಸಕ್ತಿಯ ಕೊರತೆ, ಅಧ್ಯಯನ ವಿಧಾನ ಸರಿಯಾಗಿಲ್ಲದಿರುವುದು, ಓದುವ ಸಮಸ್ಯೆ, ಕಲಿಕೆಯ ಮಾಧ್ಯಮದ ಕ್ಲಿಷ್ಟತೆ, ಪ್ರೇರಣೆಯ ಕೊರತೆ, ಅಧ್ಯಯನ ವಿಷಯದ ಕೊರತೆ ಅಥವಾ ಅದರ ಕುರಿತು ಅಪನಂಬಿಕೆ, ಅಧ್ಯಯನ ವಿಷಯದ ಕೊರತೆ ಅಥವಾ ಅಧ್ಯಯನ ವಿಷಯದ ಕುರಿತು ಅಪನಂಬಿಕೆ, ಮೂಲ ವ್ಯಕ್ತಿತ್ವದಲ್ಲಿಯೇ ಸಮಸ್ಯೆ, ಅನಾರೋಗ್ಯ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.